ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ರಿಜ್ವಾನ್ ಎಂಬತ್ತನ ಎಡಗಾಲಿಗೆ ಗುಂಡೇಟು ಹಾರಿಸಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಇಜಿಹಳ್ಳಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಒಟ್ಟು 15ಕ್ಕೂ ಹೆಚ್ಚು ಸರಗಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ರಿಜ್ವಾನ್ ಕಳೆದೊಂದು ವಾರದ ಹಿಂದೆ A1 ಆರೋಪಿ ಚಿನ್ನ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇಂದು ಖಚಿತ ಮಾಹಿತಿ ಮೇರೆಗೆ A2 ಆರೋಪಿ ರಿಜ್ವಾನ್ನನ್ನ ಬಂಧಿಸಲು ಪೊಲೀಸರು ತೆರಳಿದ್ರು. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ, ಸಿಪಿಐ ಹನುಮಂತ ರಾಯಪ್ಪ, ಪಿಎಸ್ಐ ಶ್ರೀನಿವಾಸ್, ದಾದಾಪೀರ ಹಾಗೂ ಪೊಲೀಸ್ ಸಿಬ್ಬಂದಿ ರಮೇಶ್ ತಂಡ ತೆರಳಿತ್ತು. ಈ ವೇಳೆ ಪೊಲೀಸ್ ಪೇದೆ ರಮೇಶ್ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿದ್ದು, ಈತನನ್ನ ಜೀಪ್ನಲ್ಲಿ ಕರೆತರುವಾಗ ಮೂತ್ರ ವಿಸರ್ಜನೆ ಮಾಡಬೇಕೆಂದು ಹೇಳಿ ಇಳಿಯುವಾಗ ಪರಾರಿಯಾಗಲು ಯತ್ನಿಸಿ ಸಮೀಪದಲ್ಲಿದ್ದ ಬಾಟಲ್ನಿಂದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಕೂಡಲೇ ಆರೋಪಿಯನ್ನ ಶರಣಾಗುವಂತೆ 3 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಸದ್ಯ ಗಾಯಾಳು ಪೊಲೀಸ್ ಸಿಬ್ಬಂದಿ ರಮೇಶ್ಗೆ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಎಎಸ್ಪಿ ಮರಿಯಪ್ಪ ಆಸ್ಪತ್ರೆ ಭೇಟಿ ಸಿಬ್ಬಂದಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇನ್ನು ಆರೋಪಿ ರಿಜ್ವಾನ್ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದ್ದು, ಒಟ್ಟು 15ಕ್ಕೂ ಹೆಚ್ಚು ಸರಗಳ್ಳತನದ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಮಧುಗಿರಿಯ 3, ಮಿಡಗೇಶಿ 4, ಬಡವನಹಳ್ಳಿ 2, ಕೊರಟಗೆರೆ 1, ಕೊಡಗೇನಹಳ್ಳಿ 2, ಮಡಕಶಿರಾ 1, ಪಟ್ಟನಾಯಕನಹಳ್ಳಿ 2, ಗೌರಿಬಿದನೂರು 1 ಸೇರಿದಂತೆ ಹಲವು ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ದೂರುಗಳು ದಾಖಲಾಗಿದ್ದವು. ಕೊಡಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆರೋಪಿ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿ ಅಶೋಕ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮರಿಯಪ್ಪ ಮತ್ತು ಖಾದರ್, ಪಿಎಸ್ಐ ವಿಜಯಕುಮಾರ್, ಸಿಬ್ಬಂದಿಗಳಾದ ಕಾಂತರಾಜು, ನಟರಾಜ್, ರಂಗರಾಜು, ಪಾಂಡುನಾಯಕ್ ಭೇಟಿ ನೀಡಿದ್ದಾರೆ. ಸೊ ನಮಗೆ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ ದಟ್ ಕಳೆದ ಈ ಎಲೆಕ್ಷನ್ ಟೈಮ್ನಲ್ಲಿ ಎಸ್ಪೆಷಲಿ ಒಂದು 2 ತಿಂಗಳ ಸಮಯದಲ್ಲಿ ಸುಮಾರು 18 ಚೈನ್ ಸ್ನ್ಯಾಚಿಂಗ್ಸ್ ಆಗಿದ್ದಾವೆ. ಮೋಡಸ್ ಆಪರೆಂಡಿ ಏನಂದರೆ ಈ ಹಳ್ಳಿಗಳಲ್ಲಿ ಇಂಟೀರಿಯರ್ ಏರಿಯಾಸ್ಗಳಲ್ಲಿ ಹೋಗಿ ಈ ಬುಜುರ್ಗರ ಚೈನ್ ಸ್ನ್ಯಾಚ್ ಮಾಡೋದು, ಕಿವಿ ರಿಂಗ್ಸ್ಗೆ ಇಯರ್ ರಿಂಗ್ಸ್ ಕಿತ್ತೋದು, ಈ ಥರ ಇನ್ಸಿಡೆಂಟ್ಸ್ ಆಗಿದ್ದಾವೆ. ಸೊ ನಾವು ಇಮಿಡಿಯೇಟಾಗಿ ತುಮಕೂರು ನಮ್ಮ DSP ಮಧುಗಿರಿ ಮತ್ತು ನಮ್ಮ SSP ಅವರು ಇವರೆಲ್ಲರ ಜೊತೆ ಕೂತ್ಕೊಂಡು ಒಂದು ಟೀಮ್ ರಚನೆ ಮಾಡಿದ್ವಿ. ಸೊ ಅವರು ನಮ್ಮ ಮಧುಗಿರಿ ಇನ್ಸ್ಪೆಕ್ಟರ್ ಆವಾಗ ರವಿ ಅಂತ ಇದ್ದರು, ಜೊತೆಗೆ ಮಿರಿಗೇಷನ್ ಸಬ್ ಇನ್ಸ್ಪೆಕ್ಟರ್ ಪೈಗಂಬರ್ ಆ್ಯಂಡ್ ಅವ್ರ ಟೀಮ್, ಕ್ರೈಮ್ ಟೀಮ್, ಇವರು ಎಸ್ಪೆಷಲಿ ಈಗ ಇಂಜೂರ್ ಆಗಿರೋ ರಮೇಶ್, ಇವರೆಲ್ಲ ಒಂದು ಟೀಮ್ ಆಗಿ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ. ಸೊ ಫಸ್ಟ್ ಅಕ್ಯೂಸ್ಡ್ ಚಿನ್ನ ಅಂತ. ಸೊ ಅವ್ರನ್ನ ಇಟ್ಕೊಂಡು ಬಂದಾಗ ಅವ್ರನ್ನ ಕ್ವಶನಿಂಗ್ ಮಾಡುವಾಗ ಆ ಚಿನ್ನ ಅನ್ನೋರು ಅವ್ರ ಜೊತೆಗೆ ಇರುವ ಇನ್ನೊಬ್ಬ ವ್ಯಕ್ತಿ ಹೆಸರು ರಿಜ್ವಾನ್ ಅಂತ ಹೇಳಿದ್ದ. ಸೊ ಇವತ್ತು ಇಂಜುರಿ ಆಗಿರೋ ವ್ಯಕ್ತಿ ರಿಜ್ವಾನ್. ಸೊ ಇವರು ಸೇರಿ ಈ ಚೈನ್ ಸ್ನ್ಯಾಚಿಂಗ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಗೋಲ್ಡ್ ಲೋಕಲ್ ಒಂದು ಜ್ಯುವೆಲರಿ ಶಾಪಲ್ಲಿ ಮಾರಾಟ ಮಾಡಿದ್ದಾರೆ. ಸೊ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಎದ್ದುಕೊಂಡು ಹೋಗಿ ಆ ಗೋಲ್ಡ್ನು ರಿಕವರಿ ಮಾಡಿದ್ದಾರೆ. ಸೊ ಎಲ್ಲ ಕೇಸಸ್ನಲ್ಲಿ ಆಗಿರುವ ಕಳ್ತನ ಬಗ್ಗೆ ಗೋಲ್ಡ್ ಏನಿದೆ ಅರೌಂಡ್ 480 ಗ್ರಾಮ್ಸ್ 500 ಗ್ರಾಮ್ಸ್ ಮೇಲೆ ಇದೆ. ಸೊ ಅದು ರಿಕವರಿ ಆಗಿದೆ. ಆ್ಯಂಡ್ ಈ ಒಬ್ಬ ವ್ಯಕ್ತಿ ಇವನು ಆವಾಗ ಸಿಕ್ಕಿರಲಿಲ್ಲ. ಸೊ ಇಮಿಡಿಯೇಟಾಗಿ ಅವರು ಊರು ಬಿಟ್ಟು ಹೋಗಿದ್ದಾರೆ. ಸೊ ಆವಾಗ ನಮ್ಮವರು ಟೀಮ್ ಏನು ಮಾಡಿದ್ದೀವಿ ಅವರು ಹುಡುಕ್ತಾ ಇದ್ದರು. ಸೊ ಇವರು ಈಗ ಸದ್ಯಕ್ಕೆ ಹೊಸಕೋಟೆಯಲ್ಲಿ ಸಿಕ್ಕಿದಾಗ ಅವರು ಅಲ್ಲಿಂದ ಕರ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಮ್ಮ ಮಿಡಿಗೇಷನ್ ಲಿಮಿಟ್ಸ್ ಕೊಡಗೇನಹಳ್ಳಿ ಲಿಮಿಟ್ಸ್ AGL ಅಲ್ಲಿ ಹತ್ರ ಅವರು ಒಂದು ನೇಚರ್ ಕಾಲ್ಗೆ ಸ್ಟಾಪ್ ಮಾಡಿದರು. ಅಲ್ಲಿ ಅವನು ರಿಜ್ವಾನ್ ಅನ್ನೋನು ಇಮಿಡಿಯೇಟಾಗಿ ಓಡೋಕ್ಕೆ ಪ್ರಯತ್ನಿಸೋಕ್ಕೆ ಅಲ್ಲಿರುವ ಒಂದು ಬೀರ್ ಬಾಟ್ಲಿಂದ ನಮ್ಮ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಕೆಳಗೆ ಬಿದ್ದಾಗ ಸೊ ಇಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟರ್ ರಿಯಾಕ್ಟ್ ಆಗಿ ಅದು ಕ್ರಮ ತಗೊಂಡು ಫೈರ್ ಮಾಡಿದ್ರಂತ ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟಾಗಿ ನಾವು ಮಾಹಿತಿ ಬಂದಾದ ಮೇಲೆ ಸ್ಪಾಟ್ಗೆ ತುಮಕೂರಿಂದ ಇಲ್ಲಿಗೆ ಬಂದಿದೆ. ಸೊ ಕಾನ್ಸ್ಟೇಬಲ್ ಸ್ಟೇಬಲ್ ಆಗಿದ್ದಾನೆ. ಲೆಫ್ಟ್ ಹ್ಯಾಂಡ್ಗೆ ಏನೋ ಇಂಜುರಿ ಆಗಿದೆ. ಸೊ ಅದು ಇಮಿಡಿಯೇಟಾಗಿ ಡಾಕ್ಟರ್ ಜೊತೆ ಮಾತಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅಕ್ಯೂಸ್ಡ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದಾರಂತ. ಸೊ ಅದು ನಾವು ಸೀನ್ ಆಫ್ ಕ್ರೈಮ್ ನೋಡಿಬಿಟ್ಟು ನಾವು ಅದನ್ನು ಸರ್ ಇದು ಅವಲೇ 2ನೇ ಸರಿ ತಪ್ಪಿಸ್ಕೊಂಡು ಹೋಗ್ತಿದ್ದ, ಇದು 3ನೇ ಸರಿ ಹಿಡಿದಿರೋದು ಅಂತ ಹೇಳ್ತಾರೆ. ಹಾಂ, ಮೊದಲ ಬಾರಿ ಹಿಂದೂಪುರಲ್ಲಿ ಟ್ರೈ ಮಾಡುವಾಗ ಸಿಕ್ಕಿರಲಿಲ್ಲ. ಭಾಳ ಹತ್ತಿರ ಬಂದು ಕೈಯಿಂದ ಹೋಗಿದ್ದೇನೆ. ಸೊ ಈ ಸತಿ ಅವರು ಸಕ್ಸಸ್ಫುಲ್ ಆಗಿ ಸಿಕ್ಕಿರೋ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.